ಜೂನ್ 30ನೇ ತಾರೀಕಿಗೆ ವಚನಾನಂದ ಸ್ವಾಮೀಜಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ಫೋಕ್ಸೋ ಕೇಸ್ ಅವ್ರ ಮೇಲೆ ದಾಖಲಾಗಿದೆ. ಜೂನ್ 30ನೇ ತಾರೀಕಿಗೆ ವಚನಾನಂದ ಶ್ರೀಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ಫೋಕ್ಸೋ ಪ್ರಕರಣದಲ್ಲಿ ಜಾಮೀನು ರದ್ದು ಕೋರಿ ಅರ್ಜಿ ಹಾಕಲಾಗಿತ್ತು. ವಿಚಾರಣೆ ನಡೆಸಿ 30ನೇ ತಾರೀಕಿಗೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿತ್ತು. ದಾವಣಗೆರೆ ಜಿಲ್ಲಾ ವಿಶೇಷ ಫೋಕ್ಸೋ ಕೋರ್ಟ್ನಿಂದ ಆದೇಶ ಹೊರಬಂದಿದೆ. ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಪೊಲೀಸರು ಸಲ್ಲಿಸಿದ್ರು. ಫೋಕ್ಸೋ ಕೇಸ್ ಇವ್ರ ಮೇಲೆ ಕೇಳಿಬಂದಿತ್ತು. ಕಂಪ್ಲೇಂಟ್ ಕೂಡ ರೇಸ್ ಆಗಿತ್ತು. ಒಂದೆರಡು ಸಲ ಇವ್ರು ಹೋಗಿ ಬಂದಿದ್ರು, ವಿಚಾರಣೆಯನ್ನು ಎದುರಿಸಿ ಬಂದಿದ್ರು. ಈಗ ಹೈಕೋರ್ಟ್ ಆದೇಶದ ಬಳಿಕ ದಾವಣಗೆರೆ ಕೋರ್ಟ್ನಿಂದ ಆದೇಶ ಹೊರ ಬಂದಿದೆ. ಜೂನ್ 30ಕ್ಕೆ ಆದೇಶವನ್ನ ದಾವಣಗೆರೆ ಕೋರ್ಟ್ ಪ್ರಕಟ ಮಾಡುತ್ತೆ. ಜಾಮೀನು ಕೊಡೋದು, ಜಾಮೀನು ಕ್ಯಾನ್ಸಲ್ ಮಾಡೋದು ಅಂತ. ಈಗ ಸದ್ಯಕ್ಕೆ ಅವ್ರು ಹೊರಗಿದ್ದಾರೆ, ಜೈಲೊಳಗಿಲ್ಲ. ವಚನಾನಂದ ಶ್ರೀಗಳ ವಿರುದ್ಧ ಫೋಕ್ಸೋ ಪ್ರಕರಣ ಅಥವಾ ಆರೋಪ ಕೇಳಿ ಬಂದಿದೆ. ಶ್ರೀಗಳನ್ನ ಮಠದಿಂದ ಹೊರ ಹಾಕೋಕೆ ಷಡ್ಯಂತ್ರ ರೂಪಿಸಿದ್ದಾರೆ ಅಂತ ಶ್ರೀಗಳ ಪರವಾಗಿ ಈಗ ಕೆಲವರು ಮಾತಾಡ್ತಾ ಇದ್ದಾರೆ. ನಾವು ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ವಚನಾನಂದ ಶ್ರೀ ಪರ ವಕೀಲ SV ಪಾಟೀಲ್ ಕೊಟ್ಟಿರೋ ಸ್ಟೇಟ್ಮೆಂಟ್, ಮಠದಿಂದ ಅವ್ರನ್ನ ದೂರ ಇಡಬೇಕು ಅಂತ ಇವೆಲ್ಲ ಪ್ಲಾನ್. ಜಾಮೀನು ರದ್ದುಗೊಳಿಸುವಂತೆ ಅರ್ಜಿಯನ್ನ ನಾವು ಸಲ್ಲಿಕೆ ಮಾಡಿದ್ವಿ. ದೂರುದಾರರು ಹೈಕೋರ್ಟ್ನಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ದೂರುದಾರರು ಅಂದ್ರೆ ಇವರೇ, ಶ್ರೀಗಳು. ಹೈಕೋರ್ಟ್ನಲ್ಲಿ ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ ಅಂತ SV ಪಾಟೀಲ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದೆ. ಇವೆಲ್ಲವೂ ಹುನ್ನಾರ, ಇದು ಷಡ್ಯಂತ್ರ. ಇದು ಯಾಕೆ ಅಂದ್ರೆ ಇವ್ರನ್ನ ಮಠದಿಂದ ಹೊರಗಿಡಬೇಕು ಅಂತ. ಅವರದ್ದೇ ಗುಂಪು. ಇವ್ರು ಬರೀ ಯೋಗ ಮತ್ತೊಂದು ಅಂದ್ಕೊಂಡಿದ್ರೆ ಮಠದ ಉದ್ಧಾರ ಯಾವಾಗ ಅಂತ ಫಸ್ಟ್ ಒಂದು ಕಂಪ್ಲೇಂಟ್ ಅನ್ನ ರೈಸ್ ಮಾಡ್ತಾರೆ. ಅದಾದ್ಮೇಲೆ ಈಗ ಫೋಕ್ಸೋ ಕೇಸ್ ಕೂಡ ಈ ವಚನಾನಂದ ಶ್ರೀಗಳ ಮೇಲೆ ಕೇಳಿಬಂದಿದೆ. ಹರಿಷಡ್ವರ್ಗಗಳನ್ನ ತ್ಯಜಿಸಿ ನಾನು ಕಾವಿ ಹಾಕ್ತೀನಿ ಅನ್ನೋರು ನಿಜಕ್ಕೂ ಇಂತಹ ಕೆಲಸಗಳಿಗೆ ಕೈ ಹಾಕಿದ್ರ ಪ್ರಶ್ನೆ ಇದೆ. ಈಗಾಗಲೇ ನಿಮಗೆ ಗೊತ್ತಿರುವಂತೆ ವಚನಾನಂದ ಸ್ವಾಮಿಗಳಿಗೆ ದಿನಾಂಕ 2/5/26ರಂದು ದಾವಣಗೆರೆಯ ಮಾನ್ಯ ವಿಶೇಷ ಪಕ್ಷ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿತ್ತು. ಸದರಿ ಜಾಮೀನು ಆದೇಶವನ್ನು ರದ್ದುಪಡಿಸುವಂತೆ ಕೋರಿ ತನಿಖಾಧಿಕಾರಿಗಳು ಮತ್ತು ಅಭಿಯೋಜಕರು ಸಲ್ಲಿಸಿದಂಥ ಅರ್ಜಿಗಳ ಮೇಲೆ ವಿಚಾರಣೆ ನಡೆದು ಆ ಜಾಮೀನು ಆದೇಶವನ್ನು ರದ್ದುಪಡಿಸಬೇಕು ಅಥವಾ ಬೇಡ ಅನ್ನೋದ್ರ ಬಗ್ಗೆ ಇವತ್ತು ಆದೇಶಕ್ಕಾಗಿ ಪ್ರಕರಣ ನಿಗದಿಯಾಗಿತ್ತು. ಈ ಹಂತದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ಮೂಲ ಫಿರ್ಯಾದಿದಾರರು ಇನ್ನು ಡಿ ಫ್ಯಾಕ್ಟೋ ಕಂಪ್ಲೇನೆಂಟ್ ಅಂತ ಹೇಳ್ತಾರೆ, ಅವರು ದಿನಾಂಕ 6/6/2026ರಂದು ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಈ ದಾವಣಗೆರೆ ನ್ಯಾಯಾಲಯ ಮಂಜೂರು ಮಾಡಿದಂಥ ನಿರೀಕ್ಷಣಾ ಜಾಮೀನನ್ನು ರದ್ದುಪಡಿಸುವಂತೆ ಕೋರಿ ಅರ್ಜಿ ಸಲ್ಲಿಸಿಕೊಂಡಿದ್ದಾರೆ. ಸದರಿ ವಿಷಯವನ್ನು ಸದರಿ ದೂರುದಾರರು ಈ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತಂದಿರಲಿಲ್ಲ. ಹೀಗಾಗಿ ಈ ದಿವಸ ಸದರಿ ಪ್ರಕರಣ ಆದೇಶಕ್ಕೆ ನಿಗದಿಯಾಗಿತ್ತು. ನಮಗೆ ನಿನ್ನೆ ದಿವಸ ಈ ಒಂದು ದೂರುದಾರರು ಕರ್ನಾಟಕ ಉಚ್ಚ ನ್ಯಾಯಾಲಯ